ಏನೇ ಒಂದು ಆಹಾರ ತಗೊಂಡು ಕೂಡಲೇ ಹೊಟ್ಟೆ ಫುಲ್ ಆಗಿರುವಂಥ ಒಂದು ಫೀಲಿಂಗ್. ಎಲ್ಲೋ ಹೇಳ್ತಾರೆ ನನಗೆ ತಿನ್ನಕ್ಕೆ ಆಗಲ್ಲ, ಒಂದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬಿದ್ದೊಂದು ಫೀಲಿಂಗ್ ಬರುತ್ತೆ. ಬಟ್ ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಏನಿದೆ ಲೈಫ್ ಲಾಂಗ್ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಬಿಕಾಸ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್ಗಳು ಅವರು ತಗೊಳ್ಳಲ್ಲ. ಈ ಥರ ಲಕ್ಷಣಗಳಿದ್ದರೆ ನಾವೇನು ಅದನ್ನು ಐಡೆಂಟಿಫೈ ಮಾಡಬೇಕು, ಇವರಿಗೆ ಆ್ಯಸಿಡ್ದು ಕೊರತೆಯಿಂದ ಬಂದಿರಬಹುದು. ಯಾಕಂದರೆ ಆ್ಯಸಿಡ್ ಎಲ್ಲ ಚೆನ್ನಾಗಿರೋದ್ರಿಂದ ಬೇಗ ಫುಡ್ ಡೈಜೆಸ್ಟ್ ಆಗಿ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಬಟ್ ಯಾವ ಫುಡ್ಡು ಸ್ಮಾಲ್ ಇಂಟೆಸ್ಟೈನಿಂದ ದೊಡ್ಡ ಕರಳಿಗೆ ಹೋಗಿ ಫರ್ಮೆಂಟ್ ಆಗಬೇಕಿತ್ತೋ ಅದೇನಾಗುತ್ತೆ, ಸಣ್ಣ ಕರಳಲ್ಲೇ ಫರ್ಮೆಂಟ್ ಆಗುತ್ತೆ. ತುಂಬ ಗ್ಯಾಸ್ ಫಾರ್ಮೇಷನ್ ಬೇಗ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಲೈಫಲ್ಲಿ ನಮಗೆ ಎಷ್ಟೋ ಸಲ ಹೊಟ್ಟೆಯ ಸಮಸ್ಯೆಗಳಾಗಿರುತ್ತೆ. ಅಂದರೆ ಕೆಲವು ಸಲ ತುಂಬ ಆ್ಯಸಿಡಿಟಿ ಆಗುತ್ತೆ, ಕೆಲವು ಸಲ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ತುಂಬಿದಂಗೆ ಆಗುತ್ತೆ. ಇನ್ನೂ ಡೀಪರ್ ಲೆವೆಲ್ಸಲ್ಲಿ ಸಿಬೋ ಅಥವಾ ಲೂಸ್ ಮೋಷನ್ ಪ್ರಾಬ್ಲಮ್ ಕೆಲವರಿಗೆ ಮಲಬದ್ಧತೆ ಸಮಸ್ಯೆ. ಸೊ ಈ ಥರ ಎಷ್ಟೋ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿರ್ತೀವಿ. ಸೊ ಯೂಶ್ವಲಿ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಮ್ಮ ಹೊಟ್ಟೆಯೊಳಗೆ ಏನೋ ಒಂದು ಇಂಬ್ಯಾಲೆನ್ಸ್ ಇದೆ. ಬಟ್ ಜನರಲಿ ನಾವೇನು ಮಾಡ್ತೀವಿ, ಏನೇ ಹೊಟ್ಟೆ ಸಮಸ್ಯೆ ಇದ್ದರೂ, ಅದು ಗ್ಯಾಸ್ ಆಗಲಿ ಆ್ಯಸಿಡಿಟಿ ಆಗಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಇಮ್ಮಿಡಿಯೇಟ್ಲಿ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಏನಾದರೂ ಆಂಟಾಸಿಡ್ಸ್ ನುಂಗ್ತೀವಿ. ಸೊ ದಿಸ್ ಇಸ್ ಅ ರೆಗ್ಯುಲರ್ ಹ್ಯಾಬಿಟ್. ಸೊ ಹಾಗಾಗಿ ನೀವು ನೋಡಿ, ಎಷ್ಟೋ ಜನರಿಗೆ ಇಮ್ಮಿಡಿಯೇಟ್ಲಿ ಮೇ ಬಿ ಅವರು ತಗೊಳ್ಳೋ ಮೆಡಿಸಿನ್ ಅದಕ್ಕೆ ಕರೆಕ್ಟ್ ಆಗಿದ್ದರೆ ಇಮ್ಮಿಡಿಯೇಟ್ಲಿ ಆ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಆಗುತ್ತೆ, ದೇ ವಿಲ್ ಬಿ ಆಲ್ ರೈಟ್. ಬಟ್ ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಏನಿದೆ ಲೈಫ್ ಲಾಂಗ್ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಬಿಕಾಸ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್ಗಳು ಅವರು ತಗೊಳ್ಳಲ್ಲ. ಬಾಡಿ ತೋರಿಸುವಂಥ ಲಕ್ಷಣಗಳೇನಿದೆ ಅದನ್ನು ಅವರು ಕರೆಕ್ಟಾಗಿ ಐಡೆಂಟಿಫೈ ಮಾಡಲ್ಲ. ಸೊ ಹಾಗಾಗಿ ಎಷ್ಟೋ ಜನರಿಗೆ ಲೈಫ್ ಲಾಂಗ್ ಈ ಗ್ಯಾಸ್ಟ್ರಿಕ್ ಇಶ್ಯೂಸು ಅಥವಾ ಸಿಬೋ ಪ್ರಾಬ್ಲಮ್ ಅಥವಾ ಸಿಫೋ ಪ್ರಾಬ್ಲಮ್ ಅಥವಾ ಮೋಷನ್ ರಿಲೇಟೆಡ್ ಆಗಿರುವಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನೆಷ್ಟೋ ಸಲ ಏನಾಗುತ್ತೆ, ನಮ್ಮ ಬಾಡಿ ತೋರಿಸುವಂಥ ಈ ಲಕ್ಷಣಗಳನ್ನು ನಾವು ನಿರ್ಲಕ್ಷ್ಯ ಮಾಡೋದರಿಂದ ನಮ್ಗೆ ಎಷ್ಟೋ ಒಳಗಡೆ ಇರುವಂಥ ಲೈಕ್ ದೊಡ್ಡ ದೊಡ್ಡ ಕಾಯಿಲೆಗಳು, ಮೇ ಬಿ ತುಂಬ ಡೇಂಜರಸ್ ಆಗಿರುವಂಥ ಕಾಯಿಲೆಗಳನ್ನು ಕೂಡ ನಮ್ಗೆ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಅದು ತುಂಬ ಅಡ್ವಾನ್ಸ್ ಆದಮೇಲೆ ಏನು ಟ್ರೀಟ್ಮೆಂಟ್ ಕೂಡ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿ ತೋರಿಸುವಂಥ ಸಿಂಪಲ್ ಆಗಿರುವಂಥ ಲಕ್ಷಣಗಳನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿಕೊಂಡ್ರೆ ಭಾಳಷ್ಟು ಸಮಸ್ಯೆಗಳನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಅಥವಾ ಆ ಲಕ್ಷಣಗಳಿದ್ದರೆ ಓಕೆ, ನಿಮಗೊಂದು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಟ್ಲೀಸ್ಟ್ ಗೊತ್ತಾಗೋಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಈಗ ಮೇನ್ಲಿ ನಾನೀಗ ಎಕ್ಸ್ಪ್ಲೈನ್ ಮಾಡಲಿಕ್ಕಿರುವ ಕಂಡೀಷನ್ಸ್ ಅಂದರೆ, ಒಂದು ನಮ್ಮ ಹೈಪರ್ ಆ್ಯಸಿಡಿಟಿ. ಯೂಶ್ವಲಿ ಎಲ್ಲರೂ ಹೇಳೋದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಎದೆ ಉರಿ, ನಾವು GERD ಅಂತೆಲ್ಲ ಹೇಳ್ತೀವಿ. ಸೊ ಈ ಸಮಸ್ಯೆಯನ್ನು ಹೇಗೆ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಇಸ್ ಹೈಪೋ ಆ್ಯಸಿಡಿಟಿ. ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಲೆವೆಲ್ ಕಡಿಮೆ ಆದರೂ ಕೂಡ ಇದರಲ್ಲಿ ಕೆಲವು ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಅದನ್ನು ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿ ಕಂಡುಹಿಡಿಯಬೇಕು. ಯಾಕಂದರೆ ಒಂದು ಕಂಡೀಷನಲ್ಲಿ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಇನ್ನೊಂದು ಕಂಡೀಷನಲ್ಲಿ ಆ್ಯಸಿಡ್ ಕಡಿಮೆ ಆಗುತ್ತೆ. ಸೊ ಎರಡಕ್ಕೂ ನಾವು ಸೇಮ್ ಟೈಪ್ ಆಫ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಇನ್ನೊಂದು ಕಂಡೀಷನ್ ಏನಂದರೆ, ಈಗ ನಾನು ಹೇಳಿದ್ದು ಎರಡು ನಮ್ಮ ಹೊಟ್ಟೆಯಲ್ಲಿರುವಂಥದ್ದಾಯಿತು. ಇನ್ನು ಅದಕ್ಕಿಂತ ಕೆಳಗೆ ಹೋದರೆ ನಮ್ಮ ಸಣ್ಣ ಕರಳಲ್ಲಿ ಆಗುವಂಥ ಒಂದು ಮೇನ್ ಸಮಸ್ಯೆ, ಇದಕ್ಕೆ ನಾವು ಸಿಬೋ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆ ಇದ್ದಾಗ ಕೂಡ ಎಷ್ಟೋ ಡೈಜೆಸ್ಟಿವ್ ಪ್ರಾಬ್ಲಮ್ಸು, ಎಷ್ಟೋ ಬವಲ್ ಸಮಸ್ಯೆ ಅಂದರೆ ಮೋಷನ್ ಸಮಸ್ಯೆಗಳು, ಕರೆಕ್ಟಾಗಿ ಮಲಬದ್ಧತೆ ಇರ್ಬೋದು ಅಥವಾ ಲೂಸ್ ಮೋಷನ್ ಇರ್ಬೋದು, ಈ ಥರ ಎಷ್ಟೋ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಕೆಲವು ಲಕ್ಷಣಗಳು ನಾವು ನೋಡಿದರೆ ಆಸಿಡಿಟಿ ಸಿಂಟಮ್ಸ್ ಇದ್ದಂಗಿರುತ್ತೆ. ಸೊ ಇದನ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಕರೆಕ್ಟಾಗಿ ನಿಮ್ಮ ಪ್ರಾಬ್ಲಮನ್ನು ನೀವೇ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ನಾನು ಇದರಲ್ಲಿ ಹೇಳ್ತೇನೆ. ಫಸ್ಟ್ ನಾವು ಹೈಪರ್ ಆಸಿಡಿಟಿ ಮತ್ತು ಹೈಪೋ ಆಸಿಡಿಟಿ ನೋಡೋಣ. ಸೊ ಯೂಶ್ವಲಿ ಏನಿದೆ, ನಾವು ಏನಾದರೂ ಒಂದು ಫುಡ್ ನೋಡಿದರೆ, ಒಳ್ಳೆ ಟೇಸ್ಟ್ ಇರುವಂಥ ಯಾವುದೋ ಒಂದು ಆಹಾರ ನೋಡಿದರೆ ಸಾಕು, ನಮ್ಮ ಹೊಟ್ಟೆ ಆ ಡೈಜೆಷನ್ಗೆ ರೆಡಿ ಆಗಿರುತ್ತೆ. ಅಂದರೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಏನಿದೆ ಆಗಿರುತ್ತೆ. ಸೊ ಅದಕ್ಕೆ ಮೇನ್ ಕಾರಣ ಏನಂದರೆ, ನಮ್ಮ ರಿಸೆಪ್ಟರ್ಸ್ ಏನಿದೆ ಅದು ನಮ್ಮ ವ್ಯಾಗಸ್ ನರ್ವ್ ಅಂತ ಒಂದು ನರ್ವ್ ಇದೆ, ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಸೊ ಅದೇನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ, ನಮ್ಮ ಪೆಪ್ಸಿನ್ ಪ್ರೊಡಕ್ಷನ್ ಏನಿದೆ ಅದನ್ನೆಲ್ಲ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಈಗ ಕೆಲವರು ಹೇಳ್ತಾರಲ್ಲ, ನಮಗೆ ನೀವೇ ಐಡೆಂಟಿಫೈ ಮಾಡಿರ್ಬೋದು, ಕೆಲವು ಸಲ ಒಳ್ಳೆ ಟೇಸ್ಟಿ ಆಗಿರುವಂಥ ಫುಡ್ಡು ಅಥವಾ ಏನಾದರೂ ಒಂದು ಮಾವಿನಕಾಯಿ ನೋಡಿದರೆ ನಮಗೆ ಬಾಯಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರದೆಲ್ಲ ಮೇನ್ ಕಾರಣ ಏನಂದರೆ, ನಾವು ಆ ಫುಡ್ಡನ್ನು ನೋಡುವಾಗ ನಮ್ಮ ರಿಸೆಪ್ಟರ್ಸ್ ಅದನ್ನು ಐಡೆಂಟಿಫೈ ಮಾಡುತ್ತೆ, ನಮ್ಮ ನರಗಳು ಸ್ಟಿಮ್ಯುಲೇಟ್ ಆಗುತ್ತೆ ಆ್ಯಂಡ್ ಸೆಕ್ರೀಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನಾವೊಂದು ಫುಡ್ ನೋಡಿದಾಗ ಅದರದ್ದು ಸ್ಮೆಲ್ ಇರ್ಬೋದು, ಅದರದ್ದು ಸಣ್ಣ ಟೇಸ್ಟ್ ಇರ್ಬೋದು ಅಥವಾ ಅದರದ್ದು ಸೈಟ್ ಇರ್ಬೋದು, ಅದೇನು ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸೆಕ್ರೀಷನ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಯಾಕೆಂದರೆ ಅದು ರೆಡಿ, ಈಗ ನೀವು ಫುಡ್ ತಿಂದು ಕೂಡಲೇ ಅದು ಹೊಟ್ಟೆ ಹೋದ ಕೂಡಲೇ ಇಮಿಡಿಯೇಟ್ಲಿ ಡೈಜೆಷನ್ ಸ್ಟಾರ್ಟ್ ಆಗಬೇಕು, ಹಾಗಾಗಿ ಅದು ರೆಡಿ ಇರುತ್ತೆ. ಸೊ ಯೂಶುವಲ್ ಡೈಜೆಷನ್ ಹೇಗಿರುತ್ತೆ ಅಂದರೆ, ನಾವು ಆಹಾರ ತಗೊಂಡ್ಮೇಲೆ ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ನಮ್ಮ ಫುಡ್ ಪಾರ್ಟಿಕಲನ್ನು ಬ್ರೇಕ್ ಡೌನ್ ಮಾಡುತ್ತೆ. ಎಸ್ಪೆಷಲಿ ಪ್ರೋಟೀನ್ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಮತ್ತು ನಮ್ಮ ಹೊಟ್ಟೆಯಲ್ಲಿ ಸೆಕ್ರೇಟ್ ಆಗುವಂಥ ಪೆಪ್ಸಿನ್ ಅಂತ ಎನ್ಸೈಮ್ ಏನಿದೆ ಅದೇನು ಮಾಡುತ್ತೆ, ಅದು ನಮ್ಮ ಈ ಪ್ರೋಟೀನ್ ಎಲ್ಲ ಬ್ರೇಕ್ ಡೌನ್ ಮಾಡಿ ಪೆಪ್ಟೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೇನ್ಲಿ ಪ್ರೋಟೀನ್ ಮತ್ತೊಂದು ಸ್ವಲ್ಪ ಫ್ಯಾಟ್ ಡೈಜೆಷನ್ ಏನಿದೆ ನಮ್ಮ ಹೊಟ್ಟೆಯಲ್ಲೇ ಆಗುತ್ತೆ. ಸೊ ಹಾಗಾಗಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಸೊ ಅಲ್ಲೇ ನಮ್ಮ ಹೊಟ್ಟೆಯಲ್ಲೇ ಈ ಪಾರ್ಟಿಕಲ್ಸ್, ಈ ಫುಡ್ ಎಲ್ಲ ಡೈಜೆಸ್ಟ್ ಆದಾಗ ಇಮಿಡಿಯೇಟ್ಲಿ ಅದರಲ್ಲಿರುವಂಥ ವಿಟಮಿನ್ B12
B12 ಇರ್ಬೋದು. ಸೊ ಈ ಥರ ಎಷ್ಟೋ ನ್ಯೂಟ್ರಿಯೆಂಟ್ಸ್, ಜಿಂಕ್ ಇರ್ಬೋದು, ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು ಅಂದರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಚೆನ್ನಾಗಿ ನಮ್ಮ ಹೊಟ್ಟೆಯಲ್ಲಿ ಇರಬೇಕು. ಸೊ ಕೆಲವು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಹೈಪೋ ಆಸಿಡಿಟಿ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಈ ಹೈಪೋ ಆಸಿಡಿಟಿ ಇದ್ರೂ ಕೂಡ ಆಂಟಾಸಿಡ್ಸ್ ಅನ್ನು ಹೈಪರ್ ಆಸಿಡಿಟಿಗೆ ತಗೊಳ್ಳುವಂಥ ಮೆಡಿಸಿನ್ಸ್ ಏನಿದೆ ಅದು ರೆಗ್ಯುಲರ್ಲಿ ತಗೊಳ್ತಾ ಇರ್ತಾರೆ, ಅವರಿಗೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬರಲಿಕ್ಕೂ ಕೂಡ ಆಗಲ್ಲ. ಸೊ ಯೂಶಲಿ ಹೈಪೋ ಆಸಿಡಿಟಿ ಇದ್ರೆ ಏನೇನು ಲಕ್ಷಣಗಳು ಇರುತ್ತೆ ಅಂತ ನೋಡೋಣ. ಸೊ ನಮಗೆ ಗೊತ್ತು, ನಾನು ಫಸ್ಟ್ ಹೇಳಿದ್ದೇನೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ರೆ ಮಾತ್ರ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಚೆನ್ನಾಗುತ್ತೆ. ಸೊ ಈ ಹೈಪೋ ಆಸಿಡಿಟಿ ಇದ್ದಾಗ ಏನಾಗುತ್ತೆ, ನಾವು ತಗೊಂಡಿರುವ ಆಹಾರಗಳೇನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ನಮಗೆ ಎದೆ ಉರಿ ಕೆಲವು ಕಂಡೀಷನ್ಲಿ ಇರ್ಬೋದು, ಯಾಕೆಂದ್ರೆ ಹೊಟ್ಟೆಯಲ್ಲಿ ಇರುವಂಥ PHA ಅಲ್ಲಿ ಇರುವಂಥ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಹಾಗಾಗಿ ಕೆಲವು ಕಂಡೀಷನ್ ಏನಾಗುತ್ತೆ, ನಮಗೆ ಎದೆ ಉರಿ ಫೀಲ್ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಅದಕ್ಕೆ ಮೇನ್ ಕಾರಣ ಏನು ಅಂದರೆ ಈ ಪ್ರೋಟೀನ್ ಸರಿಯಾಗಿ ಡೈಜೆಸ್ಟ್ ಆಗದೇ ಇದ್ದಾಗ ಬ್ಲೋಟಿಂಗ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ, ಬ್ಲೋಟಿಂಗ್ ಇರುತ್ತೆ. ಸೊ ಬ್ಲೋಟಿಂಗ್ ಇದ್ದಾಗ ಏನಾಗುತ್ತೆ, ನಮಗೆ ತೇಗು ಬರ್ತಾ ಇರ್ತದೆ, ಬರ್ಪಿಂಗ್ ಆಗ್ತಾ ಇರ್ತದೆ. ಸೊ ತೇಗು ಬಂದಾಗ ಅದರೊಟ್ಟಿಗೆ ನಮ್ಮ ಹೊಟ್ಟೆಯಲ್ಲಿರುವಂಥ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ಬಂದು ನಮ್ಮ ಈಸೋಫೇಜಿಯಲ್ ಇರಿಟೇಷನ್ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಮೇನ್ಲಿ ನಾವು ನೋಡುವಾಗ ಎದೆ ಉರಿ ಹುಳಿತೇಗೆ ಏನಿದೆ ಈ ಕಂಡೀಷನ್ಲಿ ಇರಬೇಕು ಅಂತ ಇಲ್ಲ. ಎಲ್ಲೋ ನಾನೀಗ ಹೇಳಿರೋ ಲಕ್ಷಣಗಳು ಎಲ್ಲೋ ಒಂದು ಸ್ವಲ್ಪ ಜನರಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಬಟ್ ಮೇನ್ಲಿ ಏನಿರುತ್ತೆ ಅಂದರೆ ಏನೇ ಒಂದು ಆಹಾರ ತಗೊಂಡು ಕೂಡಲೇ ಹೊಟ್ಟೆ ಫುಲ್ ಆಗಿರುವಂಥ ಒಂದು ಫೀಲಿಂಗ್. ಎಲ್ಲೋ ಹೇಳ್ತಾರೆ ನನಗೆ ತಿನ್ನಕ್ಕೆ ಆಗಲ್ಲ, ಒಂದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬಿದ್ದೊಂದು ಫೀಲಿಂಗ್ ಬರುತ್ತೆ. ನನಗೆ ನೋಡುವಾಗ ಓಕೆ ತಿನ್ಲಿಕ್ಕೆ ಆಗುತ್ತೆ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ತಿಂದು ಕೂಡಲೇ ಹೊಟ್ಟೆ ಇನ್ನು ಸಾಕು, ಇನ್ನು ಬೇಡ ಅಂತ ಅನಿಸುತ್ತೆ ಅಂತ ಹೇಳೋರಿಗೆ ಈ ಹೈಪೋ ಆಸಿಡಿಟಿ ಇರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ನೀವು ನೋಡಿದರೆ ಅವರು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಆದ ಕೂಡಲೇ ಅವರಿಗೆ ತುಂಬ ತೇಗು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಉಬ್ಬರ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೂ ಕೂಡ ಮೇನ್ ರೀಸನ್ ಏನಿರ್ಬೋದು, ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಸಫಿಷಿಯೆಂಟ್ ಆಗಿಲ್ಲ. ಸೊ ಹಾಗಾಗಿ ಮೇನ್ಲಿ ಪ್ರೋಟೀನ್ ಡೈಜೆಸ್ಟ್ ಆಗಲ್ಲ. ಸೊ ಮೇನ್ಲಿ ಈ ಸಮಸ್ಯೆ ಬ್ಲೋಟಿಂಗ್ ಜಾಸ್ತಿ ಕಾಣಿಸ್ಕೊಳ್ಳೋದು ಕಾಳುಗಳು ತಿಂದಾಗ, ಚಿಕನ್ ತಿಂದಾಗ, ಮೊಟ್ಟೆ ತಿಂದಾಗ ಅಥವಾ ಮೊಸರು, ಹಾಲು ಈ ಥರ ಐಟಮ್ಸ್ ತಗೊಂಡಾಗ ಅವರಿಗೆ ಹೊಟ್ಟೆ ಉಬ್ಬರ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಯಾಕಿರ್ಬೋದು ಅಂದರೆ ನಾನು ಹೇಳ್ದಂಗೆ ಹೊಟ್ಟೆಯಲ್ಲಿರುವಂಥ ಡೈಜೆಸ್ಟಿವ್ ಜ್ಯೂಸಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬ್ಲೋಟಿಂಗ್ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವರಲ್ಲಿ ಮೋಷನಿಗೆ ಹೋದಾಗ, ಎಷ್ಟೋ ಜನ ಇದು ಹೇಳೋದು ನೀವು ನೋಡಿರ್ತೀರಾ, ಮೋಷನಿಗೆ ಹೋದಾಗ ಅದೆಲ್ಲ ಅನ್ಡೈಜೆಸ್ಟೆಡ್ ಆಗಿರುವಂಥ ಫುಡ್ ಪಾರ್ಟಿಕಲ್ಸ್ ಕಂಡು ಬರುತ್ತೆ. ಅಂದರೆ ಮೋಷನ್ ಫುಲ್ ಕ್ಲೀನ್ ಆಗಿರಲ್ಲ, ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಕಂಡು ಬಂದರೂ ಕೂಡ ಅದಕ್ಕಿರುವಂಥ ಒಂದು ಮೇನ್ ರೀಸನ್ ಈ ಹೈಪೋ ಆಸಿಡಿಟಿ ಇರ್ಬೋದು. ಯಾಕೆಂದರೆ ನಮ್ಮ ಫುಡ್ ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗಿರಲ್ಲ, ನಮ್ಮ ಮೋಷನ್ ಎಕ್ಸ್ಕ್ರೀಟಲ್ಲಿ ಅದರ ಪ್ರೆಸೆನ್ಸ್ ಕೂಡ ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ಹೈಪೋ ಆಸಿಡಿಟಿ ಇರೋರು ತೋರಿಸುವಂಥ ಕೆಲವು ಲಕ್ಷಣಗಳೇನೆಂದರೆ, ಒಂದು ಹೇರ್ ಲಾಸ್, ತುಂಬ ಕೂದಲು ಉದುರುವಿಕೆ ಇವರಲ್ಲಿ ಕಂಡು ಬರುತ್ತೆ. ಅವರ ಉಗುರುಗಳೇನಿದೆ ತುಂಬ ಬ್ರಿಟಿಲ್ ಆಗುವಂಥ ಸಾಧ್ಯತೆ ಇದೆ, ಬೇಗ ಕಟ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ತುಂಬ ಜನ ತುಂಬ ಸುಸ್ತು ಅಂತ ಹೇಳ್ತಾರೆ, ಎಸ್ಪೆಷಲಿ ಫುಡ್ಡಲ್ಲಿ ಆದಮೇಲೆ ಅವರಿಗೆ ತುಂಬ ಸುಸ್ತು, ಕೆಲವರಿಗೆ ನಿದ್ರೆ ಬರ್ತದೆ, ಆ ಥರ ಸಿಂಪ್ಟಮ್ಸ್ ನೀವು ನೋಡಿರ್ಬೋದು. ಬಟ್ ಅದೇ ಥರ ಇವರಿಗೆ ಕೂದಲು ಉದುರುವಿಕೆಗೆ ಅಥವಾ ಉಗುರು ವೀಕ್ ಆಗಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆ ಡೈಜೆಷನ್ ಸರಿಯಾಗಿದ್ದರೆ ಮಾತ್ರ ಅವ್ರದ್ದು ವಿಟಮಿನ್ B12 ಚೆನ್ನಾಗಿರುತ್ತೆ, ಅವ್ರದ್ದು ಐರನ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಮತ್ತು ಜಿಂಕ್. ಸೊ ವಿಟಮಿನ್ B12, ಐರನ್ ಮತ್ತು ಜಿಂಕ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಹೊಟ್ಟೆಯಲ್ಲಿ ಆ್ಯಸಿಡ್ದು ಪ್ರೆಸೆನ್ಸ್ ಚೆನ್ನಾಗಿರಬೇಕು. ಇಲ್ಲಾಂದರೆ ಆ ಫುಡ್ ಬ್ರೇಕ್ ಡೌನ್ ಆಗಲ್ಲ, ನಮಗೆ ಈ B12 ಎಲ್ಲ ಅಬ್ಸಾರ್ಪ್ಷನ್ ಸರಿಯಾಗಿ ಆಗಲ್ಲ. B12 ಅಬ್ಸಾರ್ಪ್ಷನ್ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಇರಬೇಕು. ಸೊ ಅದರ ಸೆಕ್ರಿಷನ್ಸ್ ಅಲ್ಲಿ ಕೂಡ ಸಮಸ್ಯೆ ಆಗುವುದರಿಂದ ಈ ಡೆಫಿಷಿಯನ್ಸೀಸ್ ಹೈಪೋ ಆಸಿಡಿಟಿ ಇದ್ದವರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಅವರಿಗೆ ನಾ ಹೇಳಿದ್ದೇನೆ ಅದರದ್ದು ಮೇನ್ ಲಕ್ಷಣ ಅಂದರೆ ಆ ಬ್ಲೋಟಿಂಗ್, ಅಂದರೆ ಆಹಾರ ತಗೊಂಡು ಸುಮಾರು ಹೊತ್ತು ಆದಮೇಲೆ ಅವರಿಗೆ ಏನಾಗುತ್ತೆ, ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳುತ್ತೆ. ಸೊ ಅವರಿಗೆ ತೇಗೊಂದೇ ಅಲ್ಲ, ಈವನ್ ಕೆಳಗಿಂದನೂ ಕೂಡ ಅಂದರೆ ಫ್ಲಾಟುಲೆನ್ಸ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ. ಸೊ ಈ ಥರ ಲಕ್ಷಣಗಳಿದ್ದರೆ ನಾವೇನು ಅದನ್ನು ಐಡೆಂಟಿಫೈ ಮಾಡಬೇಕು, ಇವರಿಗೆ ಆಸಿಡ್ದು ಕೊರತೆಯಿಂದ ಬಂದಿರಬಹುದು. ಸೊ ಅದನ್ನು ನೀವೇ ಟೆಸ್ಟ್ ಮಾಡಿ ನೋಡ್ಬೋದು. ಬೇಕಾದ್ರೆ ಒಂದು ಆ್ಯಪಲ್ ಸಿಡರ್ ವಿನೆಗರ್ ಟೆಸ್ಟ್ ಮಾಡಿದರೆ ಈಸಿಲಿ ಗೊತ್ತಾಗುತ್ತೆ. ಅಂದರೆ ಒಂದು ಚಮಚ ಆ್ಯಪಲ್ ಸಿಡರ್ ವಿನೆಗರ್ನ ಒಂದು ಗ್ಲಾಸ್ ನೀರಿಗೆ ಹಾಕಿ ಆಹಾರ ತಗೊಳ್ಳೋಕ್ಕಿಂತ ಜಸ್ಟ್ ಮೊದಲು ಕುಡಿದು ನೋಡಿ, ನಿಮ್ಗೆ ಏನು ಗ್ಯಾಸ್ ಇಲ್ಲ, ಬ್ಲೋಟಿಂಗ್ ಇಲ್ಲ, ನೀವು ಆರಾಮಾಗಿದ್ರಿ ಅಂದರೆ ಅದರ ಅರ್ಥ ಏನು, ನಿಮಗೆ ಹೈಡ್ರೋಕ್ಲೋರಿಕ್ ಆಸಿಡ್ದು ಕೊರತೆ ಇದೆ ಅಂತ ಅರ್ಥ. ಇನ್ನು ಕೆಲವರು ನೀವು ಹೇಳೋದು ಕೇಳಿರ್ತೀರಾ, ಅಂದರೆ ನಾನು ನಿಂಬು ಜ್ಯೂಸ್ ತಗೊಂಡ್ರೆ ನನಗೆ ಒಳ್ಳೆ ಆರಾಮ್ ಅನಿಸುತ್ತೆ, ಸೊ ಪದೇ ಪದೇ ನಿಂಬು ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಅಂಥವರಿಗೂ ಕೂಡ ಇದು ಹೈಪೋ ಆಸಿಡಿಟಿ ಸಮಸ್ಯೆಯಿಂದ ಬಂದಿರೋ ಸಮಸ್ಯೆ ಆಗ್ಬೋದು. ಆ್ಯಂಡ್ ಅದೇ ಥರ ಕೆಲವರು ಈ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತಾರೆ, ಪಾನಿಪುರಿ ಒಳಗೆ ಒಂದು ಹುಳಿ ಇರುವಂಥ ನೀರು ಹಾಕ್ತಾರೆ ನೋಡಿ, ಅದು ತಗೊಂಡಾಗ ಕೂಡ ಕೆಲವರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ನೋಡಿದಾಗ ಲೈಕ್ ಅವರಿಗೆ ಆರಾಮ್ ಅನಿಸುತ್ತೆ ಈ ಥರ ಫುಡ್ ತಗೊಂಡ್ರೆ ಅಂತ ಇದ್ದರೆ, ಅದಕ್ಕೆ ಮೇನ್ ರೀಸನ್ ಏನು, ಅವರಿಗೆ ಹೈಪೋ ಆಸಿಡಿಟಿ ಆಗಿದೆ, ಹೈಪರ್ ಆಸಿಡಿಟಿ ಅಲ್ಲ. ಹೈಪರ್ ಆಸಿಡಿಟಿ ಇದ್ದವರಾದರೆ ನಿಂಬು ತಿಂದರೆ ಇಮಿಡಿಯೇಟ್ಲಿ ಜಾಸ್ತಿ ಆಗಿಬಿಡುತ್ತೆ, ಆ್ಯಪಲ್ ಸಿಡರ್ ವಿನೆಗರ್ ತೊಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಸಿಂಪಲ್ ಆಗಿ ನಿಮ್ಗೆ ಮನೆಯಲ್ಲೇ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಈ ಸಿಂಪ್ಟಮ್ಸಿಂದ ಆಗುತ್ತೆ. ಸೊ ಇನ್ನು ನಾವು ಹೈಪರ್ ಆಸಿಡಿಟಿ ನೋಡೋಣ. ಸೊ ಹೈಪರ್ ಆಸಿಡಿಟಿ ಇದ್ದವರು ಯೂಶಲಿ ಹೇಳುವಂಥ ಸಿಂಪ್ಟಮ್ಸ್ ನಮಗೆ ಗೊತ್ತು, ಹಾರ್ಟ್ ಬರ್ನ್, ಅಂದರೆ ಎದೆಯಲ್ಲಿ ಉರಿ ಆಗುತ್ತೆ ಅಂತ ಹೇಳ್ತಾರೆ. ಈ ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತ ಹೇಳೋರಿದ್ದಾರೆ, ಅಂದರೆ ಜಸ್ಟ್ ಎದೆ ಕೆಳಭಾಗ
ಭಾಗದಲ್ಲಿ ನಾವು ಒತ್ತಿದಾಗ ಅಲ್ಲಿ ಸಿವಿಯರ್ ಪೇನ್ ಇರುತ್ತೆ. ಸೊ ಇಂಥವರಿಗೆ ಖಾಲಿ ಹೊಟ್ಟೆಲಿ ಇರ್ಲಿಕ್ಕೆ ಆಗಲ್ಲ. ಅಂದ್ರೆ ಹೊಟ್ಟೆ ಖಾಲಿ ಆದ ಕೂಡಲೇ ಏನಾಗುತ್ತೆ, ಅವರಿಗೆ ತುಂಬಾ ಇರಿಟೇಷನ್ ಆಗುತ್ತೆ, ತುಂಬಾ ಆಂಗ್ಸೈಟಿ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅಂಡ್ ಎಷ್ಟೋ ಸಲ ಈ ಸಮಸ್ಯೆ ಇದ್ದವರು ಲೈಕ್ ECG ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಹಾರ್ಟ್ಗೆ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡು ಇಮಿಡಿಯೇಟ್ಲಿ ECG ಮಾಡ್ಲಿಕ್ಕೆ ಹೋಗೋರು ಕೂಡ ತುಂಬಾ ಇದ್ದಾರೆ. ಈವನ್ ಹೈಪರ್ ಅಸಿಡಿಟಿಯಲ್ಲಿ ಕೂಡ ಅದೇ ಸಿಂಪ್ಟಮ್ಸ್ ಆಗುತ್ತೆ. ಸೊ ಈ ಹೈಪರ್ ಅಸಿಡಿಟಿ ಇರೋರು ಯೂಶಲಿ ಬೆಳಿಗ್ಗೆ ಏಳುವಾಗ ಅವರಿಗೆ ಬಾಯಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಕೆಲವರಿಗೆ ಸ್ವಲ್ಪ ಕಹಿ ಟೇಸ್ಟ್ ಇರ್ಬೋದು, ಕೆಲವರಿಗೆ ತುಂಬಾ ಹುಳಿ ಟೇಸ್ಟ್ ಇರ್ಬೋದು. ಸೊ ಆ ಥರ ಸಿಂಪ್ಟಮ್ಸ್ ಇದ್ರೆ ಅದರ ಅರ್ಥ ಏನು, ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆಗೋದ್ರಿಂದ ನಮ್ಗೆ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಕೆಲವರದ್ದು ಹೇಳೋದು ನೀವು ಕೇಳಿರ್ತೀರ, ಅಂದ್ರೆ ಪದೇ ವಾಂತಿ ಬಂದಂಗೆ ಅನ್ಸುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಇದ್ದು ಕೂಡಲೇ ಅವರಿಗೆ ಒಂಥರ ನಾಸಿಯೇಟಿಂಗ್ ಫೀಲಿಂಗ್ ಇರುತ್ತೆ. ಸ್ವಲ್ಪ ಫುಡ್ ತಗೊಂಡ್ಮೇಲೆ ಓಕೆ ಅನ್ಸುತ್ತೆ. ಅಂಡ್ ಅವರಿಗೆ ಈ ಹಸಿವು ಬೇಗ ಹೊಟ್ಟೆ ತುಂಬುತ್ತೆ ಆ ಥರ ಫೀಲಿಂಗ್ ಇರಲ್ಲ, ಚೆನ್ನಾಗಿ ತಿಂತಾರೆ ಅವರು. ಅಂಡ್ ಹೊಟ್ಟೆ ಖಾಲಿ ಆದಾಗಲೇ ಅವರಿಗೆ ಜಾಸ್ತಿ ಸಮಸ್ಯೆಗಳು ಕಾಣಿಸ್ಕೊಳ್ಳು. ಸೊ ಈ ಥರ ಸಿಂಪ್ಟಮ್ಸ್ ಇದ್ರೆ ಅದು ಹೈಪರ್ ಅಸಿಡಿಟಿ ಇರುತ್ತೆ. ಅಂಡ್ ತುಂಬಾ ಜನರಿಗೆ ಥ್ರೋಟ್ ಇರಿಟೇಷನ್ ಹೇಳ್ತಾರೆ. ಯಾಕೆಂದ್ರೆ ರಿಪೀಟೆಡ್ ಆಗಿ ರೀಗರ್ಜಿಟೇಷನ್ ಆಗಿ ಈ ಆಸಿಡ್ ಮೇಲೆ ಬಂದು ಅವರಿಗೆ ಕೆಲವರಿಗೆ ಕ್ರಾನಿಕ್ ಕಫ್ ಇರುತ್ತೆ. ರಿಪೀಟೆಡ್ಲಿ ಅವರು ಕೆಮ್ತಾ ಇರ್ತಾರೆ. ಯಾವಾಗಲೂ ಥ್ರೋಟಲ್ಲಿ ಏನೋ ಒಂದು ಫಾರಿನ್ ಬಾಡಿ ಸಿಕ್ಕಾಕೊಂಡಂಗೆ, ಏನೋ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದ್ದು ಒಂದು ಫೀಲಿಂಗ್. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದರೆ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಬರುವಂಥ ಸಮಸ್ಯೆ. ಬಟ್ ಅವರಿಗೆ ಏನು ಡೈಜೆಸ್ಟಿವ್ ಇಶ್ಯೂಸ್ ಇರಬೇಕು ಅಂತಿಲ್ಲ, ಅವರಿಗೆ ಗ್ಯಾಸ್ ಅಂಡ್ ಬ್ಲೋಟಿಂಗ್ ಇರಬೇಕು ಅಂತಿಲ್ಲ, ಅವ್ರದ್ದು ಮೋಷನ್ನು ಚೆನ್ನಾಗಿರ್ಬೋದು, ಬೇರೆ ಏನೂ ಸಮಸ್ಯೆಗಳಿರಲ್ಲ. ಹೊಟ್ಟೆ ಸಂಬಂಧಪಟ್ಟಿಲ್ಲ, ಲೈಕ್ ಅದರ ಮೋಷನ್ ಸಂಬಂಧಪಟ್ಟಿರುವಂಥ ಯಾವುದೂ ಸಮಸ್ಯೆಗಳು ಇರಲ್ಲ. ಮಲ ಕನ್ಸಿಸ್ಟೆನ್ಸಿ ಏನಿದೆ ಎಲ್ಲದೂ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೆ ತುಂಬ ಈ ಆಸಿಡಿಟಿದು ಸಿಂಪ್ಟಮ್ಸ್ ಲೈಕ್ ಎದೆ ಉರಿ ಇರ್ಬೋದು, ಹುಳಿ ತೇಗಿರ್ಬೋದು, ನಾಸಿಯಾ ಇರ್ಬೋದು, ಲೈಕ್ ಹೊಟ್ಟೆ ಖಾಲಿಯಾದ ಕೂಡಲೇ ಹೊಟ್ಟೆ ನೋವು ಬರುವುದಿರ್ಬೋದು, ಅಥವಾ ಹುಳಿ ತೇಗು ಪದೇ ಆಗೋದಿರ್ಬೋದು, ತುಂಬ ಆಂಗ್ಸೈಟಿ ಆಗೋದಿರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಜಾಸ್ತಿ ಕಂಡು ಬಂದರೆ ಅವರಿಗೆ ಹೈಪರ್ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಹೈಪರ್ ಅಸಿಡಿಟಿ ಇದ್ದಾಗ ಅವ್ರು ಏನಾದರೂ ಒಂದು ಆಂಟಾಸಿಡ್ಸ್ ತಗೊಂಡ್ರೆ ಇಮಿಡಿಯೇಟ್ಲಿ ಅವರ ಸಿಂಪ್ಟಮ್ಸ್ ಎಲ್ಲ ಕಡಿಮೆನೂ ಆಗುತ್ತೆ. ಆ್ಯಂಡ್ ಯೂಶಲಿ ಲೈಕ್ ಒಂದು ಸ್ವಲ್ಪ ದಿವಸ ಅವರು ಈ ಆಂಟಾಸಿಡ್ಸ್ ಒಟ್ಟಿಗೆ ಕರೆಕ್ಟಾಗಿರುವಂಥ ಒಂದು ಆಹಾರ ಕ್ರಮವನ್ನು ಫಾಲೋ ಮಾಡಿದರೆ ಅವರಿಗೆ ಕಂಪ್ಲೀಟ್ಲಿ ಇದರಿಂದ ಹೊರಗೆ ಬರಲಿಕ್ಕೂ ಕೂಡ ಸಾಧ್ಯ. ಇನ್ನು ನಮಗೆ ತುಂಬ ಕನ್ಫ್ಯೂಷನ್ ಆಗುವಂಥ ಒಂದು ಕಂಡೀಷನ್ ಯಾವುದು ಅಂದರೆ ಸಿಬೋ ಅಂತ ಹೇಳ್ತೀವಿ, ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಇದರಲ್ಲಿ ಏನಾಗುತ್ತೆ, ನಮ್ಮ ಸಣ್ಣ ಕರಳು ಏನಿದೆ ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಬ್ಯಾಕ್ಟೀರಿಯಾಗಳು ಇರಲ್ಲ. ಬಟ್ ಬೇರೆ ಸಮಸ್ಯೆಗಳಿಂದ ಏನಾಗುತ್ತೆ, ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಅದಕ್ಕೊಂದು ಈ ಹೈಪೋ ಅಸಿಡಿಟಿ ಕೂಡ ಒಂದು ಕಾರಣ ಇರ್ಬೋದು. ಯಾಕೆಂದರೆ ಹೊಟ್ಟೆಯಲ್ಲಿರುವಂಥ ಆಸಿಡ್ಸ್ ಏನಿದೆ ಇಟ್ ಆಕ್ಟ್ಸ್ ಲೈಕ್ ಎ ಬ್ಯಾರಿಯರ್. ಅಂದರೆ ನಾವು ಏನೇ ಆಹಾರ ತಗೊಂಡ್ರೂ ಕೂಡ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ಅದರಲ್ಲಿರುವಂಥ ಜರ್ಮ್ಸ್ ಇರ್ಬೋದು, ಅದೆಲ್ಲ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ, ಸಾಯಿಸ್ಬಿಡುತ್ತೆ, ಕ್ಲೀನ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನಿಗೆ ಹೋದಾಗ ಅಲ್ಲಿ ಬ್ಯಾಕ್ಟೀರಿಯಲ್ ಪ್ರೆಸೆನ್ಸ್ ಜಾಸ್ತಿ ಇರಲ್ಲ. ಬಟ್ ಅಲ್ಲಿಂದ ಇನ್ನೂ ಕೆಳಗೆ ಹೋದ್ರೆ ನಮ್ಮ ಕೋಳನ್ ದೊಡ್ಡ ಕರಳಿಗೆ ಹೋದಾಗ ಅಲ್ಲಿ ತುಂಬ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ಜೀವಕೋಶಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳಲ್ಲಿ ಇರುತ್ತೆ. ಸೊ ಡ್ಯೂ ಟು ಸಮ್ ಕಂಡೀಷನ್ಸ್ ಏನಾಗುತ್ತೆ ಅಂದರೆ ಈ ದೊಡ್ಡ ಕರಳಲ್ಲಿ ಇರಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದು ಅಸೆಂಡ್ ಆಗಿ ನಿಮ್ಮ ಸಣ್ಣ ಕರಳಲ್ಲಿ ಕೂಡ ಕಂಡು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಈ ಸಿಬೋ ಅಂತ ಕಂಡೀಷನ್ ಡೆವಲಪ್ ಆಗುತ್ತೆ. ಬಟ್ ತುಂಬ ಕೇಸಸ್ಸಲ್ಲಿ ಸಿಬೋ ಮತ್ತು ಹೈಪೋ ಅಸಿಡಿಟಿ ಏನಿದೆ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾಕಂದರೆ ಹೈಪೋ ಅಸಿಡಿಟಿಯಲ್ಲೂ ನಮಗೆ ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ ಆಗುತ್ತೆ. ಅದೇ ಥರ ಸಿಬೋದಲ್ಲಿ ಕೂಡ ನಮಗೆ ಗ್ಯಾಸ್ನ ಸಮಸ್ಯೆ ಬರುತ್ತೆ. ಸೊ ಸಿಬೋಲ್ ಯೂಶಲಿ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಆಸಿಡ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಲೈಕ್ ಅಂದರೆ ಆಸಿಡ್ ಎಲ್ಲ ಚೆನ್ನಾಗಿರೋದ್ರಿಂದ ಬೇಗ ಫುಡ್ ಡೈಜೆಸ್ಟ್ ಆಗಿ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಬಟ್ ಯಾವ ಫುಡ್ಡು ಸ್ಮಾಲ್ ಇಂಟೆಸ್ಟೈನಿಂದ ದೊಡ್ಡ ಕರಳಿಗೆ ಹೋಗಿ ಫರ್ಮೆಂಟ್ ಆಗಬೇಕಿತ್ತೋ ಅದೇನಾಗುತ್ತೆ, ಸಣ್ಣ ಕರಳಲ್ಲೇ ಫರ್ಮೆಂಟ್ ಆಗುತ್ತೆ. ತುಂಬ ಗ್ಯಾಸ್ ಫಾರ್ಮೇಷನ್ ಬೇಗ ಆಗುವಂಥ ಸಾಧ್ಯತೆಗಳಿದೆ ಸಿಬೋ ಅಲ್ಲಿ. ಅದರೊಟ್ಟಿಗೆ ಏನಾಗುತ್ತೆ, ತುಂಬ ಜನ ಹೇಳೋದು ನೀವು ಕೇಳಿರ್ತೀರಾ, ಸರ್ ನನಗೆ ಗ್ಯಾಸ್ ಆಗುತ್ತೆ ಬಟ್ ಅದು ಗ್ಯಾಸ್ ಮೇಲೇನೂ ಪಾಸ್ ಆಗಲ್ಲ, ಕೆಳಗೇನೂ ಪಾಸ್ ಆಗಲ್ಲ, ತುಂಬ ಹೊಟ್ಟೆ ನೋವು ಡೆವಲಪ್ ಆಗುತ್ತೆ, ಒಂಥರ ಬ್ಲೋಟೆಡ್ ಫೀಲಿಂಗ್ ಇರುತ್ತೆ, ಹಾರ್ಡ್ ಕಲ್ಲಿದ್ದಂಗಿದೆ ನಮ್ಮ ಹೊಟ್ಟೆ ಅಂತ ಹೇಳ್ತಾರೆ. ಸೊ ಅಂಥವರಿಗೆ ಈ ಸಿಬೋ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆ್ಯಂಡ್ ಸಿಬೋ ಅಲ್ಲಿ ಮತ್ತೊಂದು ಸಿಂಪ್ಟಮ್ ಏನಂದರೆ ಅವರಿಗೆ ಏನಾದರೂ ಒಂದು ಸ್ಟೂಲ್ ಅಂದರೆ ಮಲ ವಿಸರ್ಜನೆಯಲ್ಲಿ ಕೂಡ ತುಂಬ ಸ್ವಲ್ಪ ಏರುಪೇರು ಇರುವಂಥ ಸಾಧ್ಯತೆಗಳಿದೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಇರ್ಬೋದು, ಅದು ನಮ್ಮ ಹೊಟ್ಟೆಯಲ್ಲಿ ಯಾವ ಥರ ಬ್ಯಾಕ್ಟೀರಿಯಾಗಳದ್ದು ಪ್ರೆಸೆನ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಕಾಮನ್ ಆಗಿ ಈ IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಏನಿದೆ ಅದು ಬರಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ನಾವು ಸಿಬೋ ಅಂತ ಹೇಳ್ಬೋದು. ಅಂದರೆ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳೇನಿದೆ ಅದು ಜಾಸ್ತಿ ಇದ್ದರೆ ಏನಾಗುತ್ತೆ, ಅವರಿಗೆ ಕೆಲವು ಸಲ ಈ ಲೂಸ್ ಟೂಲ್ಸ್ ಬರುವಂಥ ಸಾಧ್ಯತೆ ಇದೆ. ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳದ್ದು ಇರೆಗ್ಯುಲಾರಿಟಿ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಅವರಿಗೆ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಸಿಂಪ್ಟಮ್ಸ್ ನಮ್ಮ ಕೆಲವು ಪೇಷಂಟ್ಸ್ಗೆ ಮಲಬದ್ಧತೆ ಇರ್ಬೋದು, ಕೆಲವು ಪೇಷಂಟ್ಸ್ಗೆ ಡಯರಿ ಇರ್ಬೋದು, ಇನ್ನು ಕೆಲವರಿಗೆ ಮಿಕ್ಸ್ಡ್ ಆಗಿ ಆಲ್ಟರ್ನೇಟ್ ಆಗಿ ಡಯರಿಯಾ ಮತ್ತು ಕಾನ್ಸ್ಟಿಪೇಷನ್ ಇದೆರಡೂ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನೀವು ಐಡೆಂಟಿಫೈ ಮಾಡಬೇಕು, ಇದಕ್ಕೆ ಮೇನ್ ಸಮಸ್ಯೆ ಇರೋದು ನನ್ನ ಹೊಟ್ಟೆಯಲ್ಲ, ನನ್ನ ಸಣ್ಣ ಕರಳಲ್ಲಿ ಮತ್ತು ನಮ್ಮ ದೊಡ್ಡ ಕರಳಲ್ಲಿ ಇರುವಂಥ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಇಂದ ಈ ಸಮಸ್ಯೆಗಳಾಗ್ತಾ ಇದೆ ಅಂತ. ಸೊ ಸಿಬೋ ಕಂಡೀಷನಲ್ಲಿ ಗ್ಯಾಸು ಉಬ್ರ ಏನಿದೆ ಅದು ಜಾಸ್ತಿ ಇರುತ್ತೆ, ಬೇಗ ಬರುತ್ತೆ, ಮತ್ತು ಅದರೊಟ್ಟಿಗೆ ನಮಗೆ ಮೋಷನ್ ಇರ್ರೆಗ್ಯುಲಾರಿಟೀಸ್ ಕೂಡ ಕಂಡು ಬರುವಂಥ ಸಾಧ್ಯತೆಗಳಿದೆ. ಕೆಲವು ಪೇಷಂಟ್ಸ್ ಹೇಳೋದು ನೀವು ಕೇಳಿರ್ತೀರಾ, ನನಗೆ ತರಕಾರಿ ತಿಂದರೆ ಜಾಸ್ತಿ ಆಗುತ್ತೆ ಸಮಸ್ಯೆ ಅಂತ. ಯಾಕೆಂದರೆ ಆ ತರಕಾರಿಯಲ್ಲಿ ಇರುವಂಥ ಫೈಬರ್ ಏನಿದೆ ಅದು ನಮ್ಮ ಸಣ್ಣ ಕರಳಲ್ಲಿ ಫರ್ಮೆಂಟ್ ಆಗಿ ನಮಗೆ ಗ್ಯಾಸ್ ಬ್ಲೋಟಿಂಗ್ ಎಲ್ಲ ಆಗುವಂಥ ಸಾಧ್ಯತೆಗಳು
ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಂಥವರಿಗೆ ಪ್ರೀಬಯೋಟಿಕ್ ಅಂದರೆ ನಾರಿನಂಶ ಜಾಸ್ತಿ ಇರುವಂಥ ಆಹಾರ ತಗೊಂಡ್ರೆ ಕೆಲವು ಸಲ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ನಾರಿನಂಶ ಆಫ್ಕೋರ್ಸ್ ನಮಗೆ ತುಂಬ ಒಳ್ಳೆಯದು, ಯಾಕೆಂದರೆ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಬೇಕು ಅಂದರೆ ನಾರಿನಂಶ ಇರುವಂಥ ಆಹಾರಗಳು ತಗೋಬೇಕು. ಬಟ್ ಈ ಸಿಬೋ ಕಂಡೀಷನ್ ಇದ್ದಾಗ ನಾವು ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಏನಿದೆ ಅದನ್ನು ಕಡಿಮೆ ಮಾಡಿದ ಮೇಲೆ ಮಾತ್ರ ಒಂದು ಪ್ರೀಬಯೋಟಿಕ್ ಕೊಡೋದು ತುಂಬ ಒಳ್ಳೆಯದು. ಸೊ ಈ ಸಮಸ್ಯೆ ಇರೋರಲ್ಲಿ ತುಂಬ ಜನರಲ್ಲಿ ತುಂಬ ಈ ಆಂಗ್ಸೈಟಿ ಕಂಡು ಬರುತ್ತೆ, ಅಂದರೆ ಉದ್ವೇಗ ಕಂಡು ಬರುತ್ತೆ. ತುಂಬ ಜನರಲ್ಲಿ ಬ್ರೈನ್ ಫಾಗ್ ಅಂತ ಹೇಳ್ತೀವಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಒಂಥರ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾರೆ. ಸೊ ಈ ಥರ ಸಮಸ್ಯೆಗಳು ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಆಟೋ ಇಮ್ಯೂನ್ ಡಿಸೀಸ್, ನಮಗೆ ಕಾಣಿಸುವಂಥ ಎಷ್ಟೋ ಆಟೋ ಇಮ್ಯೂನ್ ಕಾಯಿಲೆಗಳು ಅಂದರೆ ಚರ್ಮದ ಸಮಸ್ಯೆಗಳಿರ್ಬೋದು, ಲೈಕ್ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು. ಸೊ ಈ ಥರ ಸಮಸ್ಯೆಗಳಿಗೆ, ಅಥವಾ ಜಾಯಿಂಟ್ ಸಮಸ್ಯೆಗಳಿರ್ಬೋದು ಲೈಕ್ ರುಮಟಾಯ್ಡ್ ಆರ್ಥರೈಟಿಸು, ಅಥವಾ ಎಷ್ಟೋ ನರಗಳಿಗೆ ಬರುವಂಥ ಸಮಸ್ಯೆಗಳು, ತುಂಬ ಲೈಕ್ ಈ ಅಲರ್ಜಿ ಪ್ರಾಬ್ಲಮ್ಸು, ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ನಮ್ಮ ಸಣ್ಣ ಕರಳಲ್ಲಿರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಪ್ರೆಸೆನ್ಸ್ ಇರ್ಬೋದು. ಸೊ ಇದರ ಸಿಂಪ್ಟಮ್ಸ್ ಕೂಡ ನೀವು ಐಡೆಂಟಿಫೈ ಮಾಡಬೇಕು. ಸೊ ಈಗ ಹೈಪೋ ಆಸಿಡಿಟಿ ಇದ್ದವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಮೋಷನ್ ಇರ್ರೆಗ್ಯುಲಾರಿಟೀಸ್ ಇರ್ಬೋದು, ಬಟ್ ಆ ಸಿವಿಯರಿಟಿ ನೋಡಿ ನಮಗೆ ಅದು ಕ್ಲಿಯರ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ಹೋದರೆ ಸಾಕು, ಅವ್ರು ನೋಡಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಸೊ ಇದು ಬಿಟ್ಟು ನಾವು ಲೈಕ್ ಏನೇ ಹೊಟ್ಟೆ ಸಮಸ್ಯೆ ಇದ್ದರೂ ಕೂಡ ಬರೀ ಆಂಟಾಸಿಡ್ಸ್ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ, ಈ ಆಂಟಾಸಿಡ್ಸಲ್ಲಿ ಕೂಡ ಕೆಮಿಕಲ್ಸ್ ಇದೆ, ಅದು ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಿಸುತ್ತೆ. ಸೊ ಹಾಗಾಗಿ ನಮಗೆ ಸಮಸ್ಯೆಗಳೇನಿದೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಮೇ ಬಿ ಒಂದು ಸಿಂಪ್ಟಮ್ಯಾಟಿಕ್ ರಿಲೀಫ್ ನಿಮಗೆ ಸಿಗ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಇನ್ನು ಲಾಂಗ್ ರನ್ ನಾವು ನೋಡಿದರೆ ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ ಕಡಿಮೆ ಆಗುತ್ತೆ, ನಿಮಗೆ ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗುತ್ತೆ. ಆ್ಯಂಡ್ ಲೈಫ್ ಲಾಂಗ್ ನಾವೊಂದು ಗ್ಯಾಸ್ಟ್ರಿಕ್ ಲೈಕ್ ಹೊಟ್ಟೆಯ ಸಮಸ್ಯೆಗಳಿರುವಂಥ ಪೇಷಂಟ್ ಆಗಿ ರಿಟೈನ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ನಮ್ಮ ಲಕ್ಷಣಗಳನ್ನು ನಾವು ನೋಡಿಕೊಂಡು ನಮಗೆ ಏನು ಸಮಸ್ಯೆ ಇರ್ಬೋದು ಅಂತ ಐಡೆಂಟಿಫೈ ಮಾಡಿ, ಅಥವಾ ಅಕಸ್ಮಾತ್ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಸಿಂಪ್ಟಮ್ಸನ್ನು ಕರೆಕ್ಟಾಗಿ ನೋಟ್ ಮಾಡಿ ಡಾಕ್ಟ್ರಿಗೆ ಹೇಳಿದರೆ ಡಾಕ್ಟ್ರಿಗೆ ಕೂಡ ಅದು ತುಂಬ ಈಸಿ ಆಗುತ್ತೆ ನಿಮ್ಮ ಪ್ರಾಬ್ಲಮನ್ನು ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಸೊ ಹಾಗಾಗಿ ಈ ಸಿಂಪ್ಟಮ್ಸನ್ನು ಯಾರು ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.